ಮಂಗಳೂರಿನಲ್ಲಿ ಒಂದು ದುರಂತ ಸಂಭವಿಸಿದೆ. ರಥೋತ್ಸವದ ವೇಳೆ ರಥ ಧರೆಗುರುಳಿರತಕ್ಕಂಥ ಘಟನೆ. ದುರ್ಗಾ ಪರಮೇಶ್ವರಿ ದೇವಳದ ರಥ ಮುರಿದು ಅವಘಡ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ತಾಲೂಕಿನ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ. ಇಲ್ಲಿ ರಥೋತ್ಸವ ನಡೀತಾ ಇದ್ದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿತವಾಗಿದೆ. ತೇರಿನಲ್ಲೇ ಇದ್ದ ಅರ್ಚಕ ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ದುರ್ಗಾ ಪರಮೇಶ್ವರಿ ದೇವಳದ ರಥ ಮುರಿದು ನೋಡಿ, ಅಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ರಥೋತ್ಸವದ ಸಂದರ್ಭದಲ್ಲಿ ಅಂದರೆ ಇವೆಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು. ರಥಗಳನ್ನು ರಥೋತ್ಸವದ ದಿವಸ ಬಿಟ್ಟರೆ ಇನ್ಯಾವತ್ತೂ ಅದನ್ನು ಮೇಂಟೆನೆನ್ಸೇ ಮಾಡಲ್ಲ ಇವರು. ಹಾಗಾಗಿ ಇಂಥ ಘಟನೆಗಳು ಆಗಾಗ್ಗೆ ಮರುಕಳಿಸ್ತಾ ಇರುತ್ತೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ರಥೋತ್ಸವದ ಸಂದರ್ಭದಲ್ಲಿ ಆ ರಥದ ಮೇಲ್ಭಾಗ ಕುಸಿದು, ಬಟ್ ತುಂಬ ರಥದಲ್ಲೇ ಕೂತಿದ್ದ ಅರ್ಚಕರಿಗೂ ಏನೂ ಆಗಿಲ್ಲ, ಪೂಜಾರಿಗೆ. ಬೇರೆ ಜನಕ್ಕೇನಾದರೂ ಭಕ್ತಾದಿಗಳಿಗೆ ತೊಂದರೆ ಆಗಿದೆಯಾ ಅಂತ ನೋಡಬೇಕು, ಮತ್ತು ಯಾಕೆ ಈ ಥರ ಘಟನೆ ನಡೀತು ಅಂತ ಕೂಡ ತಿಳ್ಕೊಳ್ಬೇಕು. ಬಟ್ ರಥೋತ್ಸವದ ಸಂದರ್ಭದಲ್ಲೆಲ್ಲ ಈ ಥರ ಘಟನೆಗಳು ನಡಿಬಾರ್ದು, ಅಪಶಕುನ ಅಂತಾರೆ. ಯಾಕೆ ಈ ಥರ ಆಯಿತು, ಯಾರು ಕಾರಣ, ಮೇಂಟೆನೆನ್ಸ್ ಆಗಿರಲಿಲ್ವ, ರಥೋತ್ಸವಕ್ಕೆ ಮೊದಲು ಚೆಕ್ ಮಾಡಿರಲಿಲ್ವ, ಎಲ್ಲ ನೋಡಬೇಕಾಗುತ್ತೆ. ರಥ ಮುರಿದು ಅವಘಡ ಆಗಿದೆ, ಅರ್ಚಕರು ಪಾರಾಗಿದ್ದಾರೆ.